ಕೇಂದ್ರ ಸರ್ಕಾರದ ನಂಬರ್ ಗೇಮನ್ನು ಹೇಳ್ತಾ ಇದ್ದೆ ನಾನು. ಡಿಲಿಮಿಟೇಷನ್ನು ಮತ್ತು ಮಹಿಳಾ ಮೀಸಲಾತಿ ಎರಡೂ ಬಿಲ್ಗಳನ್ನು ಪಾಸ್ ಮಾಡ್ಕೋಬೇಕಾಗಿದೆ. ವಿಪಕ್ಷಗಳದ್ದು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ, ಡಿಲಿಮಿಟೇಷನಿಗೆ ವಿರೋಧ ಇದೆ, ಕ್ಷೇತ್ರ ಪುನರ್ವಿಂಗಡಣೆಗೆ ವಿರೋಧ ಇದೆ. 2/3 ಮೆಜಾರಿಟಿ ಬೇಕು ಅದು ಪಾಸ್ ಆಗಬೇಕು ಅಂದರೆ. 2/3 ಅಂದರೆ ಎಷ್ಟು? ಒಂದು 362 ಸ್ಥಾನಗಳು ಬೇಕಾಗತ್ತೆ, ಮತಗಳು ಬೇಕಾಗತ್ತೆ. ಎನ್ ಡಿ ಎ ಹತ್ರ ಸದ್ಯಕ್ಕೆ ಎಷ್ಟಿದೆ? ಬಿ ಜೆ ಪಿಯವ್ರದ್ದೇ 240, ಉಳಿದವ್ರದ್ದೆಲ್ಲ ಸೇರಿಸಿದ್ರೆ 293 ಇದೆ. ಇನ್ನೂ 69 ಸ್ಥಾನಗಳು ಬೇಕು ಇವ್ರಿಗೆ. ಇನ್ನೂ 69 ಸಂಸದರು ಅದರ ಪರವಾಗಿ ಕೈ ಎತ್ತಿದ್ರೆ ಆ ಬಿಲ್ ಪಾಸ್ ಆಗುತ್ತೆ. ಲಾಸ್ಟ್ ಟೈಮು ಪಶ್ಚಿಮ ಬಂಗಾಳ ಚುನಾವಣಾ ಸಂದರ್ಭದಲ್ಲೇ ಆ ಬಿಲ್ಲನ್ನು ಮಂಡಿಸಿದಾಗ ಇನ್ನೊಂದಷ್ಟು ಯಾವುದೋ ಸಣ್ಣ ಪುಟ್ಟ ಪಕ್ಷಗಳನ್ನೆಲ್ಲ ಸೇರಿಸ್ಕೊಂಡ್ರು. ಆದರೂ 54 ಮತಗಳಿಂದ ಆ ಬಿಲ್ ಬಿದ್ದು ಹೋಯಿತು ಲೋಕಸಭೆಯಲ್ಲಿ. 54 ಮತಗಳಿಂದ. ಈಗ 54 ಹೆಂಗಾರು ಜುಗಾಡು ಮಾಡಬೇಕಲ್ಲ. ತೃಣಮೂಲ ಕಾಂಗ್ರೆಸ್ನ 19-20 ಸಂಸದರು ಬಂದರೆ ಎನ್ ಡಿ ಎ ಬೆಂಬಲದ ಸಂಖ್ಯೆ 313ಕ್ಕೆ ಹೋಗುತ್ತೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ 9 ಸಂಸದರ ಪೈಕಿ 7 ಜನ ಏನೋ ಬಂಡ್ ಹೇಳ್ತಾರೆ ಅಂತ ಒಂದು ಚರ್ಚೆ ಇದೆ. ಎಷ್ಟು ನಿಜನೋ ಗೊತ್ತಿಲ್ಲ, ಅದೊಂದು ಚರ್ಚೆ ಇದೆ. ಸಮಾಜವಾದಿ ಪಕ್ಷದಲ್ಲಿ ಒಂದಷ್ಟು ಏನೋ ಆಗುತ್ತೆ ಅಂತ ಚರ್ಚೆ ಇದೆ. ಇವರು ಬೇರೆ ತಮಿಳುನಾಡಿನಲ್ಲಿ DMKದವರು ಸಿಟ್ಟಾಗಿ INDIದಿಂದ ಹೊರಗೆ ಬಂದಿದ್ದಾರಲ್ಲ, ಕಾಂಗ್ರೆಸ್ನವ್ರು ಹೇಳದೆ ಕೇಳದೆ TVK ಜೊತೆಗೆ ಹೋಗ್ಬಿಟ್ರು ಅಂತ. ಅವ್ರ ಜೊತೆಗೆ ಒಂದು ಮಾತುಕತೆ ಮಾಡ್ಕೊಂಡು ನಿಮ್ಮವರು ನಮ್ಮ ಪರವಾಗಿ ಕೈ ಎತ್ತಲಿ ಅಂತ ಏನಾದ್ರು ಮಾತುಕತೆ ಮಾಡ್ಕೊಂಡ್ರೆ ಆ ಸಂಸದರ 22 ಜನ ಇದ್ದಾರೆ DMK, ಅದೊಂದು 22 ಬರುತ್ತೆ. ಎಲ್ಲ ಸೇರಿಸ್ಕೊಂಡು ಇನ್ನೊಂದು 7-8 ಕಡಿಮೆ ಆದರೆ ಸಣ್ಣ ಪುಟ್ಟ ಪಕ್ಷಗಳನ್ನು ಜೊತೆಗೆ ಮಾಡಿಕೊಂಡು ಅದೊಂದು ಬಿಲ್ ಪಾಸ್ ಮಾಡ್ಕೊಂಡ್ಬಿಡ್ಬೇಕು ಅಂತ. ಈ ಮಳೆಗಾಲದ ಅಧಿವೇಶನ ಅಥವಾ ಚಳಿಗಾಲದ ಅಧಿವೇಶನ ಎರಡರಲ್ಲಿ ಒಂದು ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡ್ಕೊಂಡ್ಬಿಡ್ಬೇಕು ಅಂತಾರೆ ಇವರು. ರಾಜ್ಯಸಭೆಯಲ್ಲಿ ಒಂದು 10-15 ಓಟ್ ಕಡಿಮೆ ಆಗ್ತವೆ. 10-15 ಈಗಿನ ಲೆಕ್ಕಾಚಾರದ ಪ್ರಕಾರ. ಈಗ ತೃಣಮೂಲ ಕಾಂಗ್ರೆಸ್ನ 3 ಜನ ರಿಸೈನ್ ಮಾಡಿದ್ರಪ್ಪ. -3 ಆದರೆ ಟೋಟಲ್ ಮೆಜಾರಿಟಿಗೆ ಬೇಕಾದಂಥ ಸಂಖ್ಯೆನೇ ಕಡಿಮೆ ಆಗಿಬಿಡುತ್ತೆ. ನಿಮಗೆ ನಮ್ಮ ಪರವಾಗಿ ಮತ ಹಾಕೋದಕ್ಕಾಗೋದಿಲ್ಲ ಅಂದರೆ ಅವತ್ತು ಅಬ್ಸ್ಟೇನ್ ಆಗಿ ಎದ್ದೋಗ್ಬಿಡಿ ಅವತ್ತು ಅಂತ. ಅವತ್ತು ನೀವು ಅಧಿವೇಶನದಲ್ಲಿ ಕೂತ್ಕೊಳ್ಳದೆ ಇದ್ದರೆ ಸಂಖ್ಯೆ ಕಡಿಮೆ ಬರುತ್ತೆ. ಅದರ ಲೆಕ್ಕಾಚಾರದ ಮೇಲೆ ಹೆಂಗಾರು ಮಾಡಿ ಈ ಸಲ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಕ್ಷೇತ್ರಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಚುನಾವಣೆಗೆ ಹೋಗಬೇಕು ಅನ್ನುವ ಲೆಕ್ಕಾಚಾರದಲ್ಲಿ 800 ಚಿಲ್ಲರೆ ಆಗ್ತಾವೆ. ಅವಾಗ ಇನ್ನೂ ಒಂದು ಪ್ಲ್ಯಾನ್ ಏನೋ ಇದೆಯಂತೆ. 543 ಟೋಟಲ್ ಲೋಕಸಭಾ ಕ್ಷೇತ್ರಗಳಿರೋದು. ಈಗ ಅಂದುಕೊಂಡಂತೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದರೆ 800 ಚಿಲ್ಲರೆ ಆಗುತ್ತೆ. ಆ 543ಕ್ಕೂ ಕೈ ಹಾಕೋದು ಬೇಡ. ಬರೀ 170 ಕ್ಷೇತ್ರಗಳು ಎಲ್ಲಿ ಜನಸಂಖ್ಯೆ ವಿಪರೀತ ಆಗಿದೆಯೋ ಆ ಕ್ಷೇತ್ರಗಳನ್ನು ಮಾತ್ರ ವಿಂಗಡಣೆ ಮಾಡೋದು. 170 ಮಾತ್ರ. ಈಗ ತಮಿಳುನಾಡು DMKದ ಅಬ್ಜೆಕ್ಷನ್ ಇದೆಯಪ್ಪ. ತಮಿಳುನಾಡಿಗೆ ಅನ್ಯಾಯ ಆಗದೆ ಇರೋಂಗೆ ನಾವು ನೋಡ್ಕೊತೀವಿ. ದಕ್ಷಿಣದ ರಾಜ್ಯಗಳು ದೊಡ್ಡ ಕೂಗಿದೆ, ನಾವು ಯಶಸ್ವಿಯಾಗಿ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಕ್ಕೆ ನಮಗೆ ಬರೆ ಹಾಕೋದಕ್ಕೆ ಬಂದಿದ್ದೀರಾ ಅಂತ. ದಕ್ಷಿಣದ ರಾಜ್ಯಗಳಿಗೆ ಯಾವುದೇ ರೀತಿ ಟೋಟಲ್ ಸಂಸದರ ಸಂಖ್ಯೆಯಲ್ಲಿ ಅನ್ಯಾಯವಾಗದಂತೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಚುನಾವಣೆಗೆ ಹೋಗೋಣ ಅಂತ ಅದು ಒಂದು ಪ್ಲ್ಯಾನ್ ಇದೆಯಂತೆ. ಹಂಗೂ ಹಿಂಗೂ ವಿಪಕ್ಷಗಳವರನ್ನು ಒಪ್ಪಿಸುವ ಕೆಲಸ ಮಾಡ್ತಾರೆ. ಪ್ರಯತ್ನ ಜಾರಿಯಲ್ಲಿದೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ಸಂಜಯ್ ರಾವತ್ ಅವರು ನರೇಂದ್ರ ಮೋದಿ ಅಂಥ ಕ್ರೂರಿ ರಾಜಕಾರಣಿ ಇನ್ನೂ ತನಕ ಹುಟ್ಟೇ ಇರಲಿಲ್ಲ, ಔರಂಗಜೇಬ್ ಹುಟ್ಟದಲ್ಲೇ ಇವರು ಹುಟ್ಟಿದ್ದಾರೆ, ಅಂದರೆ ಔರಂಗಜೇಬ್ ಹುಟ್ಟಿದ್ದು ಗುಜರಾತ್ನಲ್ಲೇ, ಇವರು ಅಲ್ಲೇ ಹುಟ್ಟಿದ್ದಾರೆ ಅಂತೆಲ್ಲ ಮಾತಾಡಿದ್ದಾರೆ. ಇಂದು ಸಂಜಯ್ ರಾವತ್ ಮಾತಾಡಿದ್ದು ಒಂದು ಸಲ ಕೇಳಿಸ್ಕೊಂಬಿಡಿ. इतना अघोरी व्यक्ति इस देश में कभी पैदा नहीं हुआ राजनीति, इतना क्रूर कभी नहीं पैदा। इस देश में पंडित नेहरू, इंदिरा गांधी, लाल बहादुर शास्त्री, नरसिंह राव, राजीव गांधी, बाबा साहेब आम्बेडकर, बाला साहेब ठाकरे ऐसे बड़े बड़े महान नेता इस देश में इस मिट्टी में जन्मे हैं। लेकिन जब हम लोग मोदी का पूरा कैरेक्टर देखते हैं मोदी जी का, तो डर लगता है ये कहाँ से पैदा हो गए। लेकिन जिस मिट्टी से औरंगजेब पैदा हुआ उसी मिट्टी से वो लोग आए हैं। गुजरात में औरंगजेब का जन्म हुआ था ना। इतना अघोरी व्यक्ति इस देश में कभी पैदा नहीं हुआ राजनीति। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.